ಮಾತಾಡೋಣ, ಅನುಮೋದಿಸುವ. ಸಭಾಧ್ಯಕ್ಷರೇ, ಅವಕಾಶಕ್ಕಾಗಿ ಧನ್ಯವಾದಗಳು. ರಾಜ್ಯಪಾಲರು ಅವರ ಭಾಷಣದಲ್ಲಿ ಒಂದು ಮುಖ್ಯವಾದ ವಿಚಾರ, ನಮ್ಮ ಸರ್ಕಾರದ ಅಭಿವೃದ್ಧಿಯ ಮಾದರಿಯ ಬಗ್ಗೆ ಒಂದು ವಿಚಾರನ ಆಯ್ತು. ಈಗ ಅವರು ಅನುಮೋದಿಸಿದ ತಕ್ಷಣ ಬಿಟ್ಟು. ಸಭಾಧ್ಯಕ್ಷರೇ, ರಾಜ್ಯಪಾಲರು ಅವರ ಭಾಷಣದಲ್ಲಿ ಒಂದು ಮುಖ್ಯವಾದ ವಿಚಾರನ ಪ್ರಸ್ತಾಪ ಮಾಡಿದ್ರು. ಅದು ನಮ್ಮ ಸರ್ಕಾರದ ಅಭಿವೃದ್ಧಿಯ ಮಾದರಿಯ ಬಗ್ಗೆ. ಅದು ಅಂದ್ರೆ ಕರ್ನಾಟಕ ಡೆವಲಪ್ಮೆಂಟ್ ಮಾಡೆಲ್ ಬಗ್ಗೆ. ಅವರು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅವರ ಹ್ಯೂಮನ್ ರೈಟ್ಸ್ ಹಬ್ ಅಂಡ್ ಬ್ಲಾಗ್ ಅಲ್ಲಿ ಏನು ವಿಚಾರನ ಅವ್ರು ಮಂಡಿಸಿದ್ರು, ಆ ವಿಚಾರನ ರಾಜ್ಯಪಾಲರು ಅವ್ರ ಭಾಷಣದಲ್ಲಿ ಹೇಳಿದ್ರು. ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅವರು ನಮ್ಮ ಸರ್ಕಾರದ ಅಭಿವೃದ್ಧಿಯ ಮಾದರಿಯ ಬಗ್ಗೆ ಹೇಳಿದ್ದಾರೆ. ಶೈನಿಂಗ್ ಅ ಲೈಟ್ ಇನ್ ದ ಡಾರ್ಕ್ನೆಸ್ ಅಂಡ್ ಅ ಬ್ಲೂ ಪ್ರಿಂಟ್ ಫಾರ್ ದ ವರ್ಲ್ಡ್ ಅಂತ ಅವರು ಅದನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದಲ್ಲದೆ ನಮ್ಮ ಈ ಕಲ್ಯಾಣ ಯೋಜನೆಗಳ ಬಗ್ಗೆ ವಿಶ್ವಸಂಸ್ಥೆಯ ಮುಖ್ಯಸ್ಥರು ಅಂದ್ರೆ ಯುನೈಟೆಡ್ ನೇಷನ್ಸ್ ನ ಮುಖ್ಯಸ್ಥರು ಈ ನಮ್ಮ ಕಲ್ಯಾಣ ಯೋಜನೆಗಳ ಬಗ್ಗೆ ಒಂದು ರಾಜ್ಯಕ್ಕೆ ಬಂದು ಭೇಟಿ ಮಾಡಿ ಈ ಯೋಜನೆಗಳ ಬಗ್ಗೆ ಅವರು ವಿಚಾರ ಮಾಡಿ ಯೋಜನೆಗಳು ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂತ ಸರ್ಕಾರಕ್ಕೆ ಅವರು ಹೊಗಳಿದ್ದಾರೆ. ಇದೆರಡು ತುಂಬಾ ಇಂಪಾರ್ಟೆಂಟ್ ಆಗಿರೋ ಮುಖ್ಯವಾದ ಬೆಳವಣಿಗೆ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಸಹಜವಾಗಿ ವಿರೋಧ ಪಕ್ಷಗಳು ನಮ್ಮ ಯೋಜನೆಗಳ ಬಗ್ಗೆ ಆಡಳಿತ ಪಕ್ಷಗಳ ಯೋಜನೆಗಳ ಬಗ್ಗೆ ಟೀಕೆ ಟಿಪ್ಪಣಿ ಕೊಡೋದು ಸಹಜ. ಆದ್ರೆ ಈ ತರ ವಿಶ್ವಸಂಸ್ಥೆ, ಒಂದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಂತ ಸಂಸ್ಥೆ ಅಥವಾ ಯುನೈಟೆಡ್ ನೇಷನ್ಸ್ ಮುಖ್ಯಸ್ಥರು ನಮ್ಮ ಸರ್ಕಾರದ ಯೋಜನೆಗಳ ಬಗ್ಗೆ ಅವರು ಹೇಳ್ತಾರೆ ಅಂದ್ರೆ ಇದರಿಂದ ಜನರಿಗೆ ಒಳ್ಳೇದಾಗ್ತಾ ಇದೆ ಅಂತ ಅವರು ಪ್ರಸ್ತಾಪ ಮಾಡಿದಾಗ ವಿರೋಧ ಪಕ್ಷದವರು ಒಪ್ಕೋಬೇಕಾಗತ್ತೆ ನಮ್ಮ ಸರ್ಕಾರದ ಯೋಜನೆಗಳಿಂದ ಜನಕ್ಕೆ ಒಳ್ಳೇದಾಗ್ತಾ ಇದೆ ಅಂತ. ಅದಲ್ದಲೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಸರ್ಕಾರದ ಆದಾಯ ಹೆಚ್ಚಾಗ್ತಾ ಇದೆ. ಅದಲ್ದಲೆ ರಾಜ್ಯಕ್ಕೆ ಏನು ಖಾಸಗಿ ಬಂಡವಾಳ ಬಂದಿದೆ ಅದು ದಾಖಲೆ ಪ್ರಮಾಣದಲ್ಲಿ ಬಂದಿದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ. ಅದಲ್ದಲೆ ಬರೀ ಖಾಸಗಿ ಬಂಡವಾಳ ಅಲ್ಲ ಅಧ್ಯಕ್ಷರೇ, ಈವನ್ ವಿದೇಶಿ ಬಂಡವಾಳ ಏನು ನಾವು FDI ಅಂತ ಹೇಳ್ತೀವಿ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಏನ್ ಹೇಳ್ತೀವಿ, ಆ ವಿದೇಶಿ ಬಂಡವಾಳ ಹೂಡಿಕೆಯನ್ನು ಕೂಡ ಅದರಲ್ಲಿ ನಮ್ಮ ರಾಜ್ಯ 2ನೇ ಸ್ಥಾನದಲ್ಲಿ ಇದೆ. ಇನ್ನೊಂದು ವಿಚಾರ ಏನು ನಮ್ಮ ಸರ್ಕಾರದ ಅಭಿವೃದ್ಧಿ ಬಗ್ಗೆ ಹೇಳಬೇಕು ಅಂದ್ರೆ GST ಬೆಳವಣಿಗೆ ದರ ಕೂಡ ಅತ್ಯುತ್ತಮವಾಗಿ ನಮಗೆ ಸಿಗ್ತಾ ಇದೆ. ಆದ್ರೆ ಇಲ್ಲಿ ನಾನು ವಿರೋಧ ಪಕ್ಷದವರ ಗಮನ ಮತ್ತೆ ಇನ್ನೊಂದು ಬಾರಿ ಸೆಳಿಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮಗೆ ತೆರಿಗೆ ಹಣ, ನಮ್ಮ ಪಾಲಿನ ತೆರಿಗೆ ಹಣ ಏನು ಸೇರ್ಬೇಕಾಗಿದೆ ನಮ್ಮ ರಾಜ್ಯಕ್ಕೆ, ಅದು ಬರ್ತಾ ಇಲ್ಲ. ನಿಮ್ಮ ಸರ್ಕಾರ, ನಿಮ್ಮ ಪಕ್ಷ ಆಡಳಿತದಲ್ಲಿ ಕೇಂದ್ರದಲ್ಲಿ ಕೂತಿದೆ. ಇದು ನಿಮಗೆ ಒಂದು ಒಳ್ಳೆ ಅವಕಾಶ. ಯಾಕಂದ್ರೆ ನೀವು ಯಾವಾಗ್ಲೂ ಹೇಳ್ತಾ ಇರ್ತೀರಾ ನಮ್ಮ ಬೊಗಸೆ ಖಾಲಿ ಆಗಿದೆ ಅಂತ. ಅದ್ರ ಬದಲು ನೀವು ಧ್ವನಿ ಎತ್ತಿದ್ರೆ ನಮ್ಮ ಸರ್ಕಾರದ ಪರವಾಗಿ, ಅಥವಾ ಸರ್ಕಾರ ಬೇಡ ರಾಜ್ಯದ ಪರವಾಗಿ ಜನರ ಹಿತಕ್ಕೋಸ್ಕರ ನೀವೆಲ್ಲರೂ ಧ್ವನಿ ಎತ್ತಿ ನಿಮ್ಮ ಸರ್ಕಾರದ ಹತ್ರ ಕೇಳಿ ನಮ್ಮ ತೆರಿಗೆ ಪಾಲು ನಮಗೆ ಏನ್ ಸೇರ್ಬೇಕಾಗಿದೆ ಅದನ್ನ ನೀವು ಕೊಡ್ಸಿದ್ರೆ ನಿಜವಾಗ್ಲೂ ನಮ್ಮ ಇಡೀ ರಾಜ್ಯದ ಜನರಿಗೆ ಯಾವ ಮಟ್ಟಕ್ಕೆ ಅಭಿವೃದ್ಧಿ ಆಗಬೇಕು ಅದು ಖಂಡಿತ ನಮ್ಮ ಸರ್ಕಾರ ಮಾಡಿ ತೋರಿಸುತ್ತೆ ಅಂತ ನಾನು ಈ ಒಂದು ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೀನಿ. ಒಂದು ಕಡೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಆದಾಯ ಮತ್ತು ಹೂಡಿಕೆ ಹೆಚ್ಚಳ ಆಗ್ತಾ ಇದ್ರೆ ಸರ್ಕಾರ ಅಸಮಾನತೆಯನ್ನು ದೂರ ಮಾಡ್ಲಿಕ್ಕೂ ಸರ್ಕಾರ ಕ್ರಮ ತಗೊಳ್ತಾ ಇದೆ. ಏನು ನಾವು 5 ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ, ಈ 19 ತಿಂಗಳಲ್ಲಿ ಸರ್ಕಾರ 70,000 ಕೋಟಿ ರೂಪಾಯಿಗಳು ನೇರವಾಗಿ ಜನರ ಖಾತೆಗೆ ಹಾಕಿದೆ. ಬೇರೆ ಯಾವುದೇ ಸರ್ಕಾರ ಈ ಮಟ್ಟಕ್ಕೆ ಜನಕ್ಕೆ ನೇರವಾಗಿ ಅವರಿಗೆ ಹೆಲ್ಪ್ ಆಗೋ ತರ ಕೆಲಸ ಮಾಡಿರೋದು ನಮಗಂತೂ ತಿಳಿದಿಲ್ಲ. ಬಟ್ ನಮ್ ಸರ್ಕಾರ 19 ತಿಂಗಳಲ್ಲಿ 70,000 ಕೋಟಿ ಜನರಿಗೆ ನೇರವಾಗಿ ಖಾತೆಗೆ ಹಾಕಿದೆ. ಇದು ಒಂದ್ ರೀತಿ ಫೈನ್ ಬ್ಯಾಲೆನ್ಸ್ ಅಂತ ಹೇಳ್ಬೋದು. ಒಂದ್ ರೀತಿ ಒಳ್ಳೆ ಆದಾಯನೂ ಬರ್ತಾ ಇದೆ, ಅದ್ರ ಜೊತೆ ಜನರ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಣೆ ಮಾಡ್ಲಿಕ್ಕೆ ನಮ್ಮ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ರಾಜ್ಯಪಾಲರು ಅವ್ರ ಭಾಷಣದಲ್ಲೇ ಹೇಳಿದ್ದಾರೆ. ಮತ್ತೆ ನಾವು ಬರೀ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ಲಿಕ್ಕೆ ನಾನು ಬಯಸೋದಿಲ್ಲ
ಅಧ್ಯಕ್ಷರೇ, ಗ್ಯಾರಂಟಿಗಳಲ್ದಲೆ ಸರ್ಕಾರ ಒಳ್ಳೆ ಕ್ರಮ, ಒಳ್ಳೆ ಸಬ್ಸಿಡಿಗಳನ್ನ ಕೊಟ್ಟಿದೆ. ಅದರಿಂದ ಇವತ್ತು ನಮಗೆ ದಾಖಲೆ ಪ್ರಮಾಣದಲ್ಲಿ ಹಾಲು ಉತ್ಪಾದನೆ ಆಗ್ತಾ ಇದೆ. ಈಗ ರಾಜ್ಯಪಾಲರು ಅವ್ರ ಭಾಷಣದಲ್ಲಿ ಹೇಳಿದ್ದಾರೆ, ನಮಗೆ ದಿನಕ್ಕೆ 1 ಕೋಟಿ ನಾವು ಹಾಲನ್ನ 1 ಲೀಟರ್ ಕೋಟಿ ಹಾಲನ್ನ ನಾವು ಸಂಗ್ರಹಿಸ್ತಾ ಇದೀವಿ. ಇದಕ್ಕಿಂತ ಮುಂಚೆ ಇದಾಗ್ತಾ ಇರ್ಲಿಲ್ಲ. ಯಾಕೆ ಇದಾಗ್ತಾ ಇದೆ ಅಂದ್ರೆ ಹೈನುಗಾರಿಕೆಗೆ ಸರ್ಕಾರ ಕೊಟ್ಟಿರುವ ಒತ್ತು. ಅಂದ್ರೆ ನಾವು ಪಶುಪಾಲಕರಿಗೆ ಸರ್ಕಾರ 1500 ಕೋಟಿ ರೂಪಾಯಿಗಳಷ್ಟು ಪ್ರೋತ್ಸಾಹ ಧನ ಕೊಟ್ಟಿದೆ. ಆದ್ರಿಂದ ಬರೀ ಗ್ಯಾರಂಟಿಗಳಿಗೆ ನಮ್ಮ ಸರ್ಕಾರ ಸೀಮಿತ ಅಲ್ಲ. ನಾವು ಸರ್ಕಾರ ಅದಕ್ಕಿಂತ ಅದು ಬಿಟ್ಟು ಬೇರೆ ಯೋಜನೆಗಳಲ್ಲೂ ನಮ್ಮ ಸರ್ಕಾರ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅದಲ್ದಲೆ ಬರೀ ಹೈನುಗಾರಿಕೆ ಅಲ್ಲ, ನೀವು ನೋಡಿದ್ರೆ ರೈತರ ಕುಟುಂಬದಲ್ಲಿ ಆತ್ಮಹತ್ಯೆ ಆಗ್ತಾ ಇರೋದು ತುಂಬಾ ಕಡಿಮೆ ಆಗಿದೆ. ಅದು ಕೂಡ ರಾಜ್ಯಪಾಲರು ಅದನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಯಾಕೆ ವಿರೋಧ ಪಕ್ಷದವರು ಅದು ಅಭಿವೃದ್ಧಿ ಅಂತ ಕಾಣ್ತಾ ಇಲ್ಲ? ಕಡಿಮೆ ಪ್ರಮಾಣದಲ್ಲಿ ಆತ್ಮಹತ್ಯೆ ಆಗ್ತಾ ಇದೆ ಅಂದ್ರೆ ರೈತರು ಕೂಡ ಚೆನ್ನಾಗಿ ನಮ್ಮ ರಾಜ್ಯದಲ್ಲಿ ಈಗ ಇದ್ದಾರೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಮತ್ತೆ ಕಾನೂನಿನ ಸುವ್ಯವಸ್ಥೆ, ಅವರಿಗೆ ಅವಕಾಶ ಸಿಕ್ತಾಗೆಲ್ಲ ಅವ್ರ ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಇರುತ್ತೆ. ಏನಾದ್ರೂ ಒಂದು ಚಿಕ್ಕ ಇನ್ಸಿಡೆಂಟ್ ಆದ್ರೇನೋ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಡ್ತಾರೆ ವಿರೋಧ ಪಕ್ಷದವರು. ಆದ್ರೆ ಆ ರೀತಿ ಗಂಭೀರವಾದ ಪರಿಸ್ಥಿತಿ ಈ 19 ತಿಂಗಳಲ್ಲಿ ನಮ್ಮ ಸರ್ಕಾರ ಬಂದಾಗಿಂದ ಯಾವುದೇ ಒಂದು ಗಂಭೀರವಾದ ಘಟನೆ ನಮ್ಮ ರಾಜ್ಯದಲ್ಲಿ ನಡೆದಿಲ್ಲ. ಇದು ಕೂಡ ಅಭಿವೃದ್ಧಿ, ಇದು ಕೂಡ ಡೆವಲಪ್ಮೆಂಟ್ ಅಂತಾನೆ ಹೇಳಲಿಕ್ಕೆ ಬಯಸ್ತೀನಿ. ಮತ್ತೆ ನನಗೆ ವೈಯಕ್ತಿಕವಾಗಿ ತುಂಬಾ ಖುಷಿಯಾದ ವಿಚಾರ ರಾಜ್ಯಪಾಲರ ಭಾಷಣದಲ್ಲಿ ಅಂದ್ರೆ ಏರ್ ಸ್ಟ್ರಿಪ್ಗಳು. ಅದನ್ನ ಚಿಕ್ಕಮಗಳೂರು ಜಿಲ್ಲೆಗೆ ಮತ್ತೆ ಮಡಿಕೇರಿ ಜಿಲ್ಲೆಗೆ ಮತ್ತೆ ಧರ್ಮಸ್ಥಳ ಜಿಲ್ಲೆಗೆ ಆ ಒಂದು ಏರ್ ಸ್ಟ್ರಿಪ್ಗಳನ್ನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಭೂಮಿನ ಗುರುತಿಸ್ಬಿಟ್ಟು ಅದನ್ನ ಭೂಸ್ವಾಧೀನಕ್ಕೆ ಏನು ಕ್ರಮ ತಗೋಬೇಕಾಗ್ತಾ ಇದೆ ಅದನ್ನು ಕೂಡ ರಾಜ್ಯ ಸರ್ಕಾರ ಅದಕ್ಕೆ ಕ್ರಮ ತಗೊಳ್ತಾ ಇದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಅದು ನನಗೆ ಖುಷಿಯಾದ ವಿಚಾರ. ಯಾಕಂದ್ರೆ ನಮಗೆ ಅದರಿಂದ ಟೂರಿಸಂ ಹೆಲ್ಪ್ ಆಗುತ್ತೆ, ಈವನ್ ಮೆಡಿಕಲ್ ವಿಚಾರಗಳಿಗೂ ಅದರಿಂದ ನಮಗೆ ಹೆಲ್ಪ್ ಆಗುತ್ತೆ. ನಮಗೆ ಈಗ ಏರ್ಪೋರ್ಟ್ ಸಾಕಷ್ಟು ದೂರ ಇದೆ, ಬೆಂಗಳೂರುವರೆಗೂ ಬರ್ಬೇಕಾಗುತ್ತೆ, 4.5 ಗಂಟೆ 5 ಗಂಟೆ 5 ಅವರ್ಸ್ ಜರ್ನಿ ಮಾಡ್ಬೇಕಾಗುತ್ತೆ. ಇಲ್ಲಿದ್ರೆ ಮಂಗಳೂರಿಗೆ ಬರ್ಬೇಕು ಅಂದ್ರೆ ಚಾರ್ಮಡಿ ಘಾಟ್ ಇಳಿದು ಬರ್ಬೇಕಾಗುತ್ತೆ. ಸೊ ಅದರಿಂದ ನಮಗೇನಾದ್ರೂ ಚಿಕ್ಕಮಗಳೂರು ಜಿಲ್ಲೆಗೆ ಅಥವಾ ಮಡಿಕೇರಿ ಅಂತ ಜಿಲ್ಲೆಗೆ ಅಥವಾ ಧರ್ಮಸ್ಥಳಕ್ಕೆ ಏರ್ ಸ್ಟ್ರಿಪ್ ಬಂದ್ರೆ ನಿಜವಾಗ್ಲೂ ಅನುಕೂಲ ಆಗುತ್ತೆ. ಇದು ನಿಜವಾಗ್ಲೂ ಸರ್ಕಾರ ಒಳ್ಳೆ ಕೆಲಸ ಅಥವಾ ಒಳ್ಳೆ ವಿಚಾರನ ಅವರು ಪ್ರಸ್ತಾಪ ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಈ ಒಂದು ಸಂದರ್ಭದಲ್ಲಿ ನಿನ್ನೆ ಮಾತಾಡ್ತಾ ವಿರೋಧ ಪಕ್ಷದ ನಾಯಕರು ಕನ್ನಡ ಭಾಷೆ ಬಗ್ಗೆ ಮಾತಾಡ್ತಾ ಕನ್ನಡಕ್ಕೆ ಯಾವ ರೀತಿ ಪ್ರಾಮುಖ್ಯತೆ ಕೊಡಬೇಕು ಅಂತ ಅವರು ಒಂದು ಕವಿತೆನ ಹೇಳಿದ್ರು. ಆದ್ರೆ ನಾನು ನಿನ್ನೆ ಆಗ ಅವ್ರು ಮಾತಾಡ್ತಾ ಇದ್ದಾರೆ ಅಂತ ನಾನು ಏನು ಹೇಳಲಿಕ್ಕೆ ಆಗ್ಲಿಲ್ಲ. ಆದ್ರೆ ನಮಗೆ ಹಿಂದಿ ಭಾಷೆ ಹೇರಿಕೆ ಆಗ್ತಾ ಇರೋದೇ ಕೇಂದ್ರ ಸರ್ಕಾರದಿಂದ, ನಮ್ಮಿಂದ ಅಲ್ಲ. ನಾವು ಕನ್ನಡ ಭಾಷೆಗೆ ಏನೇನು ಮಾಡಬೇಕು, ನಮ್ಮ ಸಂಸ್ಕೃತಿನ ಮುಂದುವರಿಸಲಿಕ್ಕೆ ನಮ್ಮ ಸರ್ಕಾರ ಏನು ನಾವು ಇವತ್ತು 50 ವರ್ಷದ ಆಚರಣೆ ಮಾಡ್ತಾ ಇದ್ದೀವಿ ಅದನ್ನ ಸರ್ಕಾರ ಅದಕ್ಕೆ ಒತ್ತಿಟ್ಟಿದೆ. ಅದಕ್ಕೆ ಪೂರ್ತಿ ಪ್ರಮಾಣದಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇದೆ. ಆದ್ರೆ ವಿರೋಧ ಪಕ್ಷದವರು ಇಲ್ಲಿ ಕೂತ್ಕೊಂಡು ಸರ್ಕಾರಕ್ಕೆ ಕೆಪಿಎಸ್ಸಿ ವಿಚಾರದಲ್ಲಿ ಅಥವಾ ಕನ್ನಡ ಭಾಷೆ ವಿಚಾರದಲ್ಲಿ ಮಾತಾಡಿದ್ರು. ಅಧ್ಯಕ್ಷರೇ ಬೇಡ ಅದನ್ನೆಲ್ಲ ಅದು ಚರ್ಚೆ ಆಗಿದೆ. ಆದ್ರೆ ಕನ್ನಡ ಭಾಷೆ ಬಗ್ಗೆ ರಾಜ್ಯಪಾಲರು ಕೂಡ ಅವ್ರ ಭಾಷಣದಲ್ಲಿ ಮಾತಾಡಿದ್ದಾರೆ. ಅದಕ್ಕೆ ಇದು ಕೇಳಿಸ್ಕೊಳ್ಳೋದು ತುಂಬಾ ಮುಖ್ಯ. ಯಾಕಂದ್ರೆ ಕನ್ನಡ ಭಾಷೆ ಬಗ್ಗೆ ನಮ್ಗೆ ಯಾರಿಗೂ ಹಸ್ತಕ್ಷೇಪ ಇಲ್ಲ, ನಮಗೆ ಹೆಮ್ಮೆ ಇದೆ ಕನ್ನಡ ಭಾಷೆ ಬಗ್ಗೆ. ಆದ್ರೆ ಭಾಷೆ ಹೇಳಿಕೆ ಕರ್ನಾಟಕ ರಾಜ್ಯದ ಮೇಲೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ರಾಜ್ಯಪಾಲರ ಭಾಷಣ ಏನಾದ್ರೂ ಮಾತಾಡ್ಬೋದು, ಯಾವ್ದಾದ್ರು ಮಾತಾಡೋದು ಎಲ್ಲ ವಿಚಾರಗಳನ್ನು ಮಾತಾಡಬಹುದು. ಅದು ಬೇರೆ ಬಿಟ್ಟು ಮಾತಾಡಿರ್ತೀರಿ, ಮಾತಾಡ್ಲಿ ಅವರು ಮಾತಾಡ್ಲಿ ಅವರು. ರಾಜ್ಯಪಾಲರ ಭಾಷಣ ಅವಕಾಶ ಇದೆ, ಮಾತಾಡ್ಲಿ. ಅಲ್ಲ ಮಾತಾಡಿದ್ದನ್ನ ಮಾತಾಡೋದು ಬೇಡ. ವಿರೋಧ ಪಕ್ಷದ ನಾಯಕರು ಒಪ್ಕೊಂಡು ಹೋಗಿದ್ದಾರೆ. ಈಗ
ಇಲ್ಲ ನನ್ನ ವಿಚಾರದ ಪ್ರಸ್ತಾವನೆನ ಕೇಳಿಸ್ಕೊಂಡು ಹೋಗಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ನನಗೆ ನಂಬಿಕೆ ಇದೆ, ಅದನ್ನ ನೀವು ನಿಮ್ಮ ಪಕ್ಷದವರಿಗೆ ಏನು ಆಡಳಿತವಾಗಿ ನೀವು ಸೆಂಟ್ರಲ್ ಅಲ್ಲಿ ಕೂತಿದ್ದೀರಾ, ಈ ಹಿಂದಿ ಭಾಷೆ ಹೇರಿಕೆ ಬಗ್ಗೆ ಖಂಡಿತ ನೀವೆಲ್ಲರೂ ಹೇಳ್ತೀರಾ ಅಂತ. ಬರೀ ಈ ಸದನಕ್ಕೆ ಮಾತ್ರ ಸೀಮಿತ ಆಗಬಾರದು ಅಂತ ನಾನು ಕೇಳ್ಕೊಂತೀನಿ. ಇಂಗ್ಲಿಷ್ ಮಾತಾಡೋದು ಬಂದ್ ಮಾಡಿದ್ರೆ ಬಹಳ ಒಳ್ಳೇದು. ಇಂಗ್ಲಿಷ್ ಏನದು? ಕನ್ನಡದಲ್ಲೇ ಮಾತಾಡ್ತಾ ಇದ್ದೀನಿ, ಇಂಗ್ಲಿಷಲ್ಲ. ಇಂಗ್ಲಿಷಲ್ಲೂ ಬೇಕಾದ್ರೆ ಮಾತಾಡ್ತೀನಿ. ಮಾತಾಡಿ ಮೇಡಮ್. ಆಯ್ತಮ್ಮ, ಮಾತಾಡಿ. ನೇರವಾಗಿ ಬಾರಮ್ಮ. ಕನ್ನಡ ಭಾಷೆ ಬಗ್ಗೆ ನಾನು ಏನ್ ಮಾತಾಡಿದೆ, ತೆರಿಗೆ ಪಾಲು ನಮಗೆ ಸೇರ್ಬೇಕಾಗಿದೆ. ಅಲ್ಲ, ಒಂದೇ ವಿಚಾರ ಅದ್ರಲ್ಲ, ಒಂದು ವಿಚಾರ ಪ್ರಸ್ತಾಪ ಮಾಡ್ತೀನಿ. ಕೊನೆ ವಿಚಾರ, ನಾವ್ ಏನ್ ₹1 ಅವರಿಗೆ ಕೊಡ್ತಾ ಇದೀವಿ, ಸೆಂಟ್ರಲ್ ಗವರ್ಮೆಂಟ್ ಗೆ ನಾವು ಕಳಿಸ್ಕೊಡ್ತಾ ಇದೀವಿ, ಅದ್ರಲ್ಲಿ ನಮಗ್ ಬರೀ 15 ಪೈಸಾ ಮಾತ್ರ ಬರ್ತಾ ಇದೆ. ಅದೆಲ್ಲರಿಗೂ ತಿಳಿದಿದೆ. ಆ ವಿಚಾರ ಅಬ್ಬಬ್ಬ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ. ಅದು ಪ್ರೂವನ್ ಆಕ್ಚುಲಿ. ಅದಕ್ಕೆ ದಾಖಲೆಗಳಿದೆ. ಕೇಂದ್ರ ಅಂಕಿ ಅಂಶಗಳು ನಾನು ತಪ್ಪು ಹೇಳ್ತಾ ಇದ್ದೀನಾ? ಅಲ್ಲ, ಈಗ ತಾನೇ ಅದೇ ಕೊಳವೆ ಬಾವಿಗಳಿಗೆ ಜಾಸ್ತಿ ಅನುದಾನ ಅದಕ್ಕೆ ನಮ್ಮ ನಮಗೆ ನೋಡಿ ಮಾತಾಡು. ಆಯ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.